ಹಾಯ್ ಫ್ರೆಂಡ್ಸ್, ನೋಡಿ ನಾನೊಂದು ಮನೆಯಲ್ಲೇ ಸಾಸ್ ಇಲ್ದಂಗೆ ಎಗ್ ರೈಸ್ ಮಾಡ್ತಾಯಿದ್ದೀನಿ. 4 ಮೊಟ್ಟೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ, 1/4 kg ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಚಿಲ್ಲಿ ಪೌಡರು, ಹಳದಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಕ್ಯಾಪ್ಸಿಕಮ್ಮು, 2 ಹಸಿಮೆಣಸಿನ್ಕಾಯಿ, 1 ಲಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಪೆಪ್ಪರ್ ಪೌಡರು, ಎಣ್ಣೆ, ಟೊಮೆಟೊ. ಇವಾಗ ಬನ್ನಿ ಮಾಡೋಣ. ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದು ಹಾಕೋತೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆನೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋತೀನಿ. ನಾವು ಚಿಲ್ಲಿ ಪೌಡರು ಹಾಕೋತೀವಿ, ಹಾಗಾಗಿ 2 ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಹಸಿ ವಾಸನೆ ಹೋಗಿದೆ ಶುಂಠಿ ಬೆಳ್ಳುಳ್ಳಿನ. ನೀವು ಸಣ್ಣ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನೋಡಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಕೋತೀನಿ. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ. ನೋಡಿ, ಸ್ವಲ್ಪ ಉಪ್ಪು ಹಾಕೋತೀನಿ, ಈರುಳ್ಳಿ ಬೇಯಲಿ ಅಂತ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು ನಿಮಗೆ. ನೋಡಿ, ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಹಾಕೋತೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೊಮೆಟೊ ಬೇಯಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಟೊಮೆಟೊನು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಚಿಲ್ಲಿ ಪೌಡರು, ಧನಿಯಾ, ಗರಂ ಮಸಾಲ, ಹಳದಿ ಪೌಡರ್ ಹಾಕೋತೀನಿ. ನೋಡಿ, ಸ್ವಲ್ಪ ಮೆಣಸು ಪೌಡರ್ ಹಾಕೋತೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಸ್ವಲ್ಪ ಮಧ್ಯದಲ್ಲಿ ಈಗ ಮಾಡ್ಕೊಂಡು ಎಗ್ ಹಾಕೋತೀನಿ. 4 ಮೊಟ್ಟೆನೂ ಹೀಗೆ ಹಾಕ್ಕೊಳ್ಳಿ. ಹುಷಾರಾಗಿ ಹಾಕ್ಕೊಳ್ಳಿ, ಸಿಪ್ಪೆ ಬಿದ್ದುಬಿಡುತ್ತೆ. ನೋಡಿ, 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ಲೋ ಆಗಿ ಹಿಂಗೆ ತಿರುಗಿಸ್ಕೊಳ್ಳಿ. ನಿಮಗೆ ದಪ್ಪವಾಗಿ ಆಗುತ್ತೆ ಹಿಂಗೆ ಸ್ಲೋ ಆಗಿ ಮಾಡಿಕೊಂಡ್ರೆ. ನೋಡಿ, ಚೆನ್ನಾಗಿ ಅದು ಬೇಯಬೇಕು, ಅಲ್ಲಿವರೆಗೂ ಹಿಂಗೆ ಸ್ವಲ್ಪ ಸಿಮ್ಮಲ್ಲೇ ಮಾಡ್ಕೊಳ್ಳಿ, ಹೈಯಲ್ಲಿ ಮಾಡಬೇಡಿ, ಮೊಟ್ಟೆ ಸೀದೋಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಎಗ್ಗು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ರೈಸ್ ಹಾಕೋತೀನಿ. ನೋಡಿ, 1 ಕಪ್ ರೈಸ್ ತೊಗೊಂಡಿದ್ದೀನಿ ನಾನು. 1/4 kg ಅಷ್ಟು ಅನ್ನ, ಇಬ್ಬರು ಊಟ ಮಾಡ್ಬೋದು ಇದು. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಹೀಗೆ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಅರ್ಜೆಂಟಿಗೆ ತುಂಬ ಚೆನ್ನಾಗಿರುತ್ತೆ. ನೈಟಿಗೆ ಮಾಡ್ಕೋಬೋದು, ಬೆಳಗ್ಗೆ ಲಂಚ್ ಬಾಕ್ಸಿಗೆ ಮಾಡ್ಕೋಬೋದು. ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ, ಇದು ಹೆಲ್ತಿಯಾಗೂ ಇರುತ್ತೆ. ನಾವು ಯಾವ ಸಾಸ್ ಕೂಡ ಹಾಕ್ತಾಯಿಲ್ಲ. ನೋಡಿ, ಅನ್ನ ಎಲ್ಲ ಕಲಸಿದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ತುಂಬ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಗರಂ ಮಸಾಲ ಹಾಕೋತೀನಿ. ನಿಮಗೆ ಸೇಮ್ ಹೊರಗಡೆ ಸಿಗುತ್ತಲ್ಲ ಆ ಥರನೇ ಆಗುತ್ತಿದ್ದು. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ನೋಡಿ, ಸ್ವಲ್ಪ ಅರ್ಧ ಹೋಳು ಲಿಂಬೆಹಣ್ಣು ಹಿಂಡ್ಕೊಳ್ಳಿ. ಚೆನ್ನಾಗಾಗುತ್ತಿದ್ದು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ನೀವು ಹೈಯಲ್ಲಿ ಇಟ್ಕೊಂಡೆ ಕಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ತುಂಬ ಸಿಂಪಲ್ಲಾಗೆ 5 ನಿಮಿಷದಲ್ಲಿ ಎಗ್ ರೈಸ್ ರೆಡಿ ಆಗೋಯ್ತು. ನೋಡಿ, ಬೇಗ ಆಗಿಬಿಡುತ್ತಿದ್ದು. ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಮನೆಯಲ್ಲಿ. ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ರೆಡಿಯಾಗಿದೆ. ನೋಡಿ, ಇವಾಗ ಸರ್ವ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್, ರೆಡಿಯಾಗಿದೆ ಎಗ್ ರೈಸು. ಸಿಂಪಲ್ಲಾಗೆ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೋಬೋದು. ಪ್ಲೀಸ್ ನಮ್ಮ ಪ್ರಭಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.